ಎಲ್ರಿಗೂ ಬೆಳಗಿನ ಶುಭದ. ಇವತ್ತೇನಪ್ಪ ಇವನು ಊದ್ಗಡ್ಡಿ ಇಟ್ಕೊಂಡು ಕಾಣಿಸ್ಕೊತಾವನ ಅಂದ್ರೆ ಇವತ್ತು ವಿಶೇಷ ದಿನ. ಏನಪ್ಪ ಅಂದರೆ ಇವತ್ತು ದೀಪಾವಳಿ ಅಮಾವಾಸ್ಯೆ. ಹಂಗಾಗಿ ಎಷ್ಟೋ ಜನ ಆಯ್ತು ಪೂಜೆಯಲ್ಲಿ ಪೂಜೆ ಮಾಡಲ್ಲ, ದೀಪಾವಳಿಲಿ ಪೂಜೆ ಮಾಡ್ತಾರೆ. ಬಟ್ ನಾವು ಆಯ್ತು ಪೂಜೆಯಲ್ಲಿ ಪೂಜೆ ಮಾಡಿರ್ತೀವಿ, ಹಂಗಾಗಿ ದೀಪಾವಳಿಲಿ ಏನಷ್ಟು ಗ್ರ್ಯಾಂಡಾಗಿ ಮಾಡಲ್ಲ. ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೋತೀವಿ ಅಷ್ಟೇ. ಊದ್ಗಡ್ಡಿ ಎಲ್ಲ ಇಟ್ಬಿಟ್ಟು ಆಮೇಲೆ ನಿಮ್ಮೆಣ್ಣು ತಗೊಬಿಟ್ಟು ಎಲ್ಲರ ಕಣ್ಣು ದೃಷ್ಟಿನೂ ಹಾಳಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಗಾಡಿಗೆ ನ್ಯೂಳಿಸ್ಬಿಟ್ಟು ಒಂದೊಂದೇ ಟೈರ್ಗೆ ಇಕ್ಕೊಂಬರ್ತೀವಿ. ಯಾಕಪ್ಪ ಈ ಥರ ಮಾಡ್ತೀವಿ ಅಂದರೆ ನಮ್ಮ ಹಿಂದಿನ ಕಾಲದಿಂದ ಮಾಡ್ಕೊಂಬಂದವ್ರೆ, ನಮ್ಗೆ ಯಾಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಒಟ್ಟು ನಾನು ಮಾಡಬೇಕು ಅಂದವ್ರೆ ಮಾಡ್ತಾಯಿದ್ದೀವಿ ಅಷ್ಟೇ ನನಗೆ ಗೊತ್ತಿರೋದು. ಸರಿ ಅಂತ ಹೇಳ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ನಿಂಬೆಹಣ್ಣಲ್ಲಿ ದೃಷ್ಟಿನ ತೆಗೆದುಬಿಟ್ಟು ಕೆಳಗೆ ಕ್ಲೀನಾಗಿ ಇಕ್ಬಿಟ್ಟು ಅದನ್ನ ಮುರಿದ್ಬಿಟ್ಟು ಆಪೋಸಿಟ್ ಎಸ್ಬಿಟ್ಟು ಅಲ್ಲಿಂದ ಸೀದಾ ಡ್ಯೂಟಿ ಹೊರಡೋಣ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಎಲ್ಲರಿಗೂ ಬಾಯ್ ಬಾಯ್ ಹೇಳ್ಬಿಟ್ಟು ಕ್ಲೀನಾಗಿ ಡ್ಯೂಟಿ ಕಡೆಗೆ ಹೊರಟೆ. ಏನಪ್ಪ ಇವತ್ತು ಎಲ್ಲಪ್ಪ ಲೋಡು ಅಂತ ಗೊತ್ತಿಲ್ಲ, ಬಟ್ ಹೋಗಲೇಬೇಕು, ಏನೂ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಬಂದವನೇ ಸೀದಾ ಕಂಪ್ನಿ ಹತ್ರಕ್ಕೆ ಬಂದ್ಬಿಟ್ಟು ನೋಡಿದೆ ಎಷ್ಟೊಂದು ಗಾಡಿಗಳು ನಿಂತಿದ್ದು. ಯಾವ ಗಾಡಿಗಳು ಲೋಡ್ ಆಗಿರಲಿಲ್ಲ. ಏನಪ್ಪ ಇವತ್ತು ಬಾಡಿಗೆ ಸಿಗ್ತದೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದೆ. ಅಷ್ಟರಲ್ಲೇ ನೋಡಿದ್ರೆ ದೊಡ್ಡ ಲಾರಿನ ಹಿಂದಕ್ಕೆ ಹಾಕ್ತಾಯಿದ್ರು. ನನಗಂತೂ ನೋಡಿ ಖುಷಿ ಆಯ್ತು. ಯಾಕಪ್ಪ ಅಂದರೆ ಇದು ಹೊಡೆಯೋಕ್ಕೆ ತುಂಬ ಸ್ಕಿಲ್ ಇರಬೇಕು. ಮಾಮೂಲಿ ದೊಡ್ಡ ದೊಡ್ಡ ಗಾಡಿಗಳು ಹೊಡಿಬೋದು, ಬಟ್ ಟ್ರಾಲಿ ಹೊಡೆಯೋಕ್ಕೆ ಸ್ವಲ್ಪ ಸ್ಕಿಲ್ ಇರಬೇಕು. ನಾನು ಅದನ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಯಾವ ಥರ ಹೊಡಿತಾರೆ ಅಂತ ಹೇಳ್ಬಿಟ್ಟು ನಿಂತಿದ್ದೆ. ಅಷ್ಟರಲ್ಲೇ ನನಗೆ ಫೋನ್ ಬಂತು, ಬಾರಪ್ಪ ಗಾಡಿ ಲೋಡ್ ಮಾಡ್ತೀವಿ ಅಂತ ಅಂದರು. ಅದಕ್ಕೆ ಸೀದಾ ತಗೋದನ್ನೇ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಬಿಲ್ಲಿಸ್ಕೊಂಡು ಬಿಟ್ಟೆ. ಇವತ್ತು ಎಲ್ಗಪ್ಪ ಅಂದರೆ ಎರಡು ಕಡೆ ಇಲ್ಲೇ ಲೋಕಲ್ಲು ನಾಗರಬಾವಿ ಮತ್ತು ಮಾಗಡಿ ರೋಡು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಹೊರಟವನೇ ಫಸ್ಟ್ನೇ ಪಾಯಿಂಟಿಗೆ ಬಂದು ನೋಡಿದ್ರೆ ಡೀಪಾಗಿ ಐತೆ ರಿವರ್ಸು. ಲೋಡ್ ಗಾಡಿ ಹೆಂಗಪ್ಪ ಬಿಡೋದು ಅಂತ ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ಬಿಡ್ತಾಯಿದ್ದೆ. ಜಾರಿ 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 ಹೋಯ್ತಾ ಇತ್ತು. ಆದರೂ ಪರವಾಗಿಲ್ಲ, ಹೆಂಗಾರು ಮಾಡಿ ಆರಾಮಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಯ್ತಾಯಿದ್ದೆ. ರೋಡ್ ಮಾತ್ರ ಕಚ್ಚಡ ರೋಡು, ಸಿಕ್ಕಾಪಟ್ಟೆ ಗಲೀಜು. ನನಗೆ ಈ ಥರ ಬರೋದು ಅಂದರೆ ಇಷ್ಟ ಆಗಲ್ಲ. ಇಲ್ಲಿ ಊಟ ಮಾಡ್ಕೊಂಡು ಅನ್ಸಲ್ಲ, ಅಷ್ಟೊಂದು ಗಲೀಜಿತ್ತು. ಸರಿ ಏನು ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಕುತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತಿದ್ದೆ. ಇನ್ನೊಂದು ಅಲ್ಲ ಅನ್ಲೋಡ್ ಆಯಿತು. ಅದಕ್ಕೆ ಇನ್ನೊಂದು ಪಾಯಿಂಟ್ ಹತ್ರಕ್ಕೆ ಬಂದ್ಬಿಟ್ಟು ಸುತ್ತಲೂ ನೋಡಿದೆ. ಇವತ್ತು ರಜಾ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸೀದಾ ಮನೆ ಕಡೆಗೆ ಕೊಟ್ಟೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.